ಇನ್ನು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ಬಂಧಿಸಿದೀವಿ ಅಂತ ಈಗಾಗಲೇ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ 4 ಬಂಧಿಸಿದ್ದೇವೆ, ಸಿಸಿಟಿವಿಯನ್ನು ಕೂಡ ಪರಿಶೀಲನೆ ಮಾಡಿದ್ದೀವಿ. ಘಟನೆಯಲ್ಲಿ 4 ಭಾಗಿಯಾಗಿರೋದು ಗೊತ್ತಾಗಿದೆ. 4ರಲ್ಲಿ 2 ಅಪ್ರಾಪ್ತರಿದ್ದಾರೆ. ಪ್ರಮುಖ ಆರೋಪಿ ಫರ್ಮಾನ್ ಆತನನ್ನು ಬಂಧಿಸಿದ್ದೀವಿ. ತನಿಖೆ ಮುಂದುವರೆದಿದೆ. ಮತ್ತೆ ಯಾರಾದರೂ ಭಾಗಿಯಾಗಿದ್ದಾರಾ ಅಂತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆರೋಪಿಗಳು ಹೋಗ್ತಿರಬೇಕಾದ್ರೆ ಕಾರನ್ನು ಗಮನಿಸಿದ್ದಾರೆ. ಕಾರ್ನಲ್ಲಿ ಬಾವುಟ ಹಿಡಿದು ಹೋಗ್ತಿರೋದು ನೋಡಿ ವಾಪಸ್ ಬಂದಿದ್ದಾರೆ. ಬಳಿಕ ಕಾರನ್ನು ಅಡ್ಡ ಹಾಕಿ ಗಲಾಟೆ ಮಾಡಿದ್ದಾರೆ ಅಂತ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ತಿಳಿಸಿದ್ದಾರೆ. ಟಿವಿ ಫುಟೇಜ್ಗಳನ್ನ ಒಬ್ಸರ್ವ್ ಮಾಡಿರೋ ಪ್ರಕಾರ ಈ ಕೃತ್ಯ ನಡೆದಿರೋದ್ರಲ್ಲಿ 4 ಜನ ಅಕ್ಯೂಸ್ಡ್ ಭಾಗಿಯಾಗಿದ್ದಾರೆ. 4 ಜನದ್ದು ಅರೆಸ್ಟ್ ಆಗಿದೆ. ಅದರಲ್ಲಿ 2 ಜನ ಮೇಜರ್ ಇದ್ದಾರೆ. ಮೇನ್ ಅಕ್ಯೂಸ್ ಬಂದುಬಿಟ್ಟು ಫರ್ಮಾನ್ ಅಂತ ಹೇಳಿಬಿಟ್ಟು, ಮತ್ತು ಇನ್ನೊಬ್ಬ ಸಮೀರ್ ಅಂತ ಹೇಳಿ, ಮತ್ತು ಇನ್ನೂ 2 ಜನ ಮೈನರ್ ಹುಡುಗರಿದ್ದಾರೆ. ಸೊ ಅವ್ರಿಗೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತಾ ಇದ್ದೀವಿ. 2 ಜನ ಯಾರು ಮೇಜರ್ ಇದ್ದಾರೆ ಅವರು ನಾವು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ. ಮತ್ತು 2 ಜನ ಮೈನರ್ ಇರೋರಿಗೆ ನಾವು ಜೆ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಇನ್ನೂ ಮುಂದುವರೆದಿದೆ. ಇದು ಬಿಟ್ಟು ಇನ್ಯಾರನೋ ಇದರಲ್ಲಿ ಭಾಗಿ ಇದ್ದಾರಾ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಸಡನ್ ಪ್ರೊವೊಕೇಶನ್ ಅಂದರೆ ಇವ್ರು ಯಾರು ಅಕ್ಯೂಸ್ ಪರ್ಸನ್ಸ್ ಇದ್ದಾರೆ ಅವರು ಒಂದು ಬೇರೆ ಕಡೆಯಿಂದ ವಾಪಸ್ ಹಿಂತಿರುಗ್ತಾ ಇದ್ದರು. ಅದೇ ಸಮಯದಲ್ಲಿ ಇವರು ಕಾರ್ನಲ್ಲಿ ಹೋಗೋದನ್ನ ನೋಡಿಬಿಟ್ಟು ಅವರು ಫ್ಲಾಗ್ ಇಟ್ಕೊಂಡ್ರನ್ನ ನೋಡಿಬಿಟ್ಟು ಇವರು ಬಂದುಬಿಟ್ಟು ಅವ್ರಿಗೆ ಅಡ್ಡ ಹಾಕಿಬಿಟ್ಟು ಈ ಪ್ರಕಾರ ಘಟನೆ ನಡೆದಿದೆ. ಸರ್, ಮದ್ಯಪಾನ ಸೇವನೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅದು ನಮ್ದು ಇನ್ನೂ ಇನ್ವೆಸ್ಟಿಗೇಷನಲ್ಲಿ ನಾವು ಚೆಕ್ ಮಾಡಬೇಕಾಗಿದೆ. ಇನ್ನು ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಹಲ್ಲೆಗೆ ಒಳಗಾದಂತಹ ಪವನ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಎಲ್ಲ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಮಧ್ಯಾಹ್ನದ ಸುಮಾರಿಗೆ 3:30 ಆ ಟೈಮ್ಗೆ ನಾವು ಕಾರ್ನಲ್ಲಿ ಹೋಗ್ತಾ ಇದ್ವಿ. ಶ್ರೀರಾಮ ಧ್ವಜವನ್ನು ನಾನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೆ. ಈ ವೇಳೆ 2 ಅನ್ಯ ಕೋಮಿನ ಯುವಕರು ಬಂದು ಇದು ನಮ್ಮ ಏರಿಯಾ, ಇಲ್ಲಿ ಅಲ್ಲಾ ಮಾತ್ರ ಕರಿಬೇಕು ಅಂತ ಹೇಳಿದರು. ಯಾಕೆ ಧ್ವಜ ತಂದು ಶ್ರೀರಾಮ್ಗೆ ಹೋಗ್ತಾ ಇದ್ದೀರಾ, ಧ್ವಜ ಇಳಿಸಿ ಅಂತ ಆವಾಜ್ ಹಾಕಿದ್ರು. ನಾವು ಅದನ್ನೇ ಪ್ರಶ್ನೆ ಮಾಡಿದ್ವಿ. ಆದರೆ ಅಷ್ಟರಲ್ಲೇ ಅವರು 5-6 ಜನ ಸೇರಿಕೊಂಡ್ರು. ನಮ್ಮೇಲೆ ದೊಣ್ಣೆ ಮತ್ತು ಪ್ಲಾಸ್ಟಿಕ್ ಪೈಪ್ಗಳಿಂದ ಏಕಾಕಿ ಹಲ್ಲೆ ಮಾಡಿದ್ರು. ತಲೆ ಮತ್ತು ಮೂಗಿಗೆ ಗಂಭೀರವಾದ ಗಾಯ ಆಗಿದೆ. ಗಲಾಟೆ ವೇಳೆ 100 ಜನರಿದ್ದರೂ ನಮ್ಮ ಸಪೋರ್ಟಿಗೆ ಬಂದಿಲ್ಲ. ಹಾಗಾದರೆ ಧ್ವಜ ಹಿಡ್ಕೊಂಡು ಹೋಗೋದೇ ತಪ್ಪ ಅಂತ ಹಲ್ಲೆಗೊಳಗಾದ ಪವನ್ ಪ್ರಶ್ನೆ ಮಾಡಿದ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಅನ್ಯಕೋಮಿನ 2 ಯುವಕರು ಬಂದು 3 ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡುವಂತಹ ಘಟನೆ ಬೆಂಗಳೂರಿನ ವಿದ್ಯಾರಣ್ಯಪುರದ ಚಿಕ್ಕಬೆಟ್ಟಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಹಲ್ಲೆಗೊಳಗಾದಂತ ಯುವಕ ಕೂಡ ಪವನ್ ಅಂತ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನು ಕೂಡ ಮಾತಾಡ್ಸೋಣ. ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಏನಾಯ್ತು ಸರ್? ನಾವು MS ಪಾಳ್ಯ ಸೈಡ್ ಪಾಸ್ ಆಗಬೇಕಾದ್ರೆ ಬೆಟ್ಟಳ್ಳಿ ಬಸ್ ಸ್ಟಾಪ್ ಮುಂದೆ ನಾವು ಫ್ಲಾಗ್ ಕೈಲಿ ಹಿಡ್ಕೊಂಡು ಹೋಗಿದ್ದಕ್ಕೆ 2 ಮುಸ್ಲಿಮ್ಸ್ ಅವ್ರು ಬಂದರು. ಗಾಡಿಯಲ್ಲಿ ಬಂದ್ಬಿಟ್ಟು ಕೆಟ್ಟ ಮಾತಲ್ಲಿ ಬೈದರು. ಕ್ಯಾ ಜೈ ಶ್ರೀರಾಮ್ ಅಲ್ಲ ಹೋಗ್ಬರ್ ಬೋಲೋ ಅಂದರು. ಅದಕ್ಕೆ ನನ್ನ ಫ್ರೆಂಡು ನಾವ್ಯಾಕೆ ಹೇಳ್ಬೇಕು ಅಲ್ಲ ಹೋಗ್ಬರ್, ಇದು ನಮ್ಮ ಹಬ್ಬ, ನಾವ್ಯಾಕೆ ಹೇಳ್ಬೇಕು ಜೈ ಶ್ರೀರಾಮ್, ನಿಮ್ಮ ಹಬ್ಬಕ್ಕೆ ತಂಟೆಗೆ ಹಂಗೆ ನಾವು ಬರ್ತೀವಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಫ್ಲಾಗ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಏನು ಫ್ಲಾಗ್ ಎಲ್ಲ ಕಿತ್ಕೊಂಡು ಟ್ರೈ ಮಾಡ್ತಿದ್ದೀರಾ, ಏನು ಮೇಲೆ ಬರ್ತಿದ್ದೀರಾ ಅಂದ್ಬಿಟ್ಟು ಕಾರಿಂದ ಇಳಿದ್ರಿ ಹೋಗಿ ಗದರಿದ್ರಿ. ಆಮೇಲೆ ಹಿಂಗೆ ಮಾತಾಡಿದ್ರು. ನಾವು ಸರಿಯಾಗಿ ಮಾತಾಡಿದ್ರಿ, ಅಟ್ಟಾರ್ಸ್ಕೊಂಡು ಹೋದ್ರಿ. ಅವ್ರು ಗಲಿ ಹೊಡೆ ಹೋದ್ರು. ನಾವು ಯಾಕೆ ಅಂದ್ಬಿಟ್ಟು ನಾವು ಬಂದು ಕಾರದ್ದು ಬೇಕಾದ್ರೆ ಇನ್ನೂ 3 ಜನ ಕರ್ಕೊಂಬಂದರು. ಕರ್ಕೊಂಬರ್ಬೇಕಾದ್ರೆ ಒಬ್ಬನ ಕೈಲಿ ದೊಣ್ಣೆ ಇತ್ತು, ತುಂಬ ದೊಡ್ಡದು, ತುಂಬ ಸ್ಟ್ರಾಂಗು ಇತ್ತು. ದೊಣ್ಣೆ ಎತ್ಕೊಂಡ್ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು ಸರ್. ನೀವೇನು ಜೈ ಶ್ರೀರಾಮ್ ಘೋಷಣೆ ಕೂಗ್ತಿದ್ರಾ ಅಥವಾ ಧ್ವಜ ಹಾಕ್ಕೊಂಡಿದ್ರೆ ಏನು? ಸರ್, ಧ್ವಜ ಘೋಷಣೆ ಏನು ಮಾಡ್ತಿರ್ಲಿಲ್ಲ ಸರ್. ಜಸ್ಟ್ ನಾವು ಕಾರಲ್ಲಿ ಹೋಗ್ತಿದ್ರಿ, ಫ್ಲಾಗ್ ಕೈಲಿ ಹಿಡ್ಕೊಂಡೆ ಹೋಗ್ತಿದ್ರಿ. ಕಾರಲ್ಲಿ ನಾನು ಹಿಂದೆ ಸೀಟಲ್ಲಿ ಫ್ಲಾಗ್ ಕೈಲಿ ಹಿಡ್ಕೊಂಡು ಹೋಗ್ತಿದ್ರಿ. ನಾವು ಯಾವ ರ್ಯಾಲಿ ಏನು ಮಾಡ್ತಿರ್ಲಿಲ್ಲ. ನಾವು ಇದ್ದಿದ್ದು 3 ಜನ ಒಂದು ಕಾರಲ್ಲಿದ್ರಿ ಅಷ್ಟೇ ಸರ್. ಈಗ ಪ್ರಾರಂಭದಲ್ಲಿ ಅವರು ಎಷ್ಟು ಜನ ಬಂದರು, ಆ ನಂತರದಲ್ಲಿ ಅಟ್ಯಾಕ್ ಮಾಡಿದ್ದು ಎಷ್ಟು ಜನ? ಅಟ್ಯಾಕ್ ಮಾಡಿದ್ದು ಟೋಟಲ್ 5 ಜನ ಸರ್. 5 ಜನ ಅಟ್ಯಾಕ್ ಮಾಡಿದ್ರು. ಸೊ ನಮ್ಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ನಾನು ಇಮಿಡಿಯೇಟ್ ಎಸ್ಕೇಪ್ ಆದೆ. ನಮ್ಮ ಮುಂದೆ ಫ್ರೆಂಡ್ಸ್ ಅವರು ಕಾರ್ ಹತ್ಬಿಟ್ಟು ಅವ್ರು ಎಸ್ಕೇಪ್ ಆದರು ಸರ್, ಅಷ್ಟೇ. ಈಗ ನಿಮ್ಮ ಜೊತೆಲಿದ್ದವ್ರಿಗೆ ಎಷ್ಟು ಮಟ್ಟ ಗಾಯ ಆಗಿದೆ ಸರ್? ಸರ್, ನಮ್ಮ ಒಬ್ಬ ಫ್ರೆಂಡ್ ಕಾರ್ ಓಡಿಸ್ತಿರ್ಬೇಕಾದ್ರೆ ಅವನಿಗೆ ತಲೆ ಏಟಾಗಿದೆ ಸರ್. ಇನ್ನೊಬ್ಬ ವ್ಯಕ್ತಿಗೆ, ನನ್ನ ಫ್ರೆಂಡ್ಗೆ ಮೂಗು ಹೊಡೆದಿದ್ದಾರೆ, ರಕ್ತ ಬಂದಿದೆ. ಆ್ಯಂಡ್ ಮತ್ತು ನನಗೆ ಸೈಡಲ್ಲಿ ನುಗ್ಬಿಟ್ಟು ಬೀಳಿಸ್ಬಿಟ್ಟು 2 ಬಂದು ನನ್ನ ಮೇಲೆ ಹೊಡೆದ್ರು. ನಾನು ಅವ್ರನ್ನ ತಳ್ಳಿಬಿಟ್ಟು ಹೊಡೆದೆ ಸರ್. ಯಾವ ಮಾರಕಾಸ್ತ್ರಗಳು ತಗೊಬಂದಿದ್ರ? ಆ ಟೈಮಲ್ಲಿ ನಿಮ್ಗೆ ಯಾರು ಸಪೋರ್ಟ್ ಮಾಡೋಕ್ಕೆ ಯಾರು ಬರಲಿಲ್ವಾ, ಹೇಗೆ? ಸರ್, ಆ್ಯಕ್ಚುಲಿ ನಮ್ಮ ಇಂಡಿಯನ್ಸ್ ಹಿಂಗೆ ಸರ್. ಅಲ್ಲ, ಅಷ್ಟು ಜನ ಆಲ್ಮೋಸ್ಟ್ ಒಂದು 100 ಜನ ಇದ್ದರು. 100 ಜನರಲ್ಲಿ ಒಬ್ರು ಬಂದು ಏನಾಗ್ತಿದೆ ಇಲ್ಲಿ ಅಂತ ಏನು ತಡೆದಿಲ್ಲ. ಮುಸ್ಲಿಮ್ಸು ಇದ್ದರು, ಹಿಂದೂಸು ಇದ್ದರು. 2-3 ಬಸ್ಗಳು ನಿಂತಿದೆ. ಒಬ್ರು ಬಂದು ಏನಾಯಿತು ಅಂತ ಏನೂ ಕೇಳಿಲ್ಲ ಸರ್. ನಾವು ಅವ್ರು ರಿವರ್ಸ್ ಅಟ್ಯಾಕ್ ಮಾಡಿ ಅವ್ರು 5 ಜನಕ್ಕೆ ಹೊಡೆದಿದ್ರು ಇನ್ನೂ ಬರೋರು ಸರ್ ಜನ. ಅವರವರೇ ಬರೋರು ಸರ್. ಇದು ರೈಟ್ ಅಲ್ಲ ಅಂತ ಹೇಳ್ತಿದ್ದೀವಿ. ಇದು ಎಲ್ಲ ಮುಸ್ಲಿಮ್ಸ್ ಅವ್ರ ಮೇಲೆ ಬ್ಲೇಮ್ ಮಾಡ್ತಿಲ್ಲ. ಸ್ವಲ್ಪ ಜನ ಮುಸ್ಲಿಮ್ಸ್ ಅವ್ರು ಮಾತ್ರನೇ.
ನಮ್ಮಬ್ಬ ನಾವು ಮಾಡ್ಕೊತೀವಿ, ನಿಮ್ಮೊಬ್ಬ ನೀವು ಮಾಡ್ಕೊಳ್ಳಿ, ಅದರಲ್ಲಿ ಇದೇನಿಲ್ಲ. ಬಟ್ ನಮ್ಮ ತಂಟೆಗಂತೂ ಬರಬೇಡಿ, ನಾವು ನಿಮ್ಮ ತಂಟೆಗೆ ಬಂದೂ ಇಲ್ಲ. ಯಾರು ಬಂದಿದ್ದಾರೆ ಅಂತ ಈಗ ಹಲ್ಲೆಗೊಳಗಾದವ್ರು ನಿಮ್ಗೇನು ಪರಿಚಯನಾ ಅಥವಾ ನೀವು ಫಸ್ಟ್ ಟೈಮ್ ಆ ಏರಿಯಾಗೆ ಹೋಗಿದ್ದ? ಸರ್ ನಮ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಏನು ಅಂತಲೂ ಗೊತ್ತಿಲ್ಲ ಸರ್. ಫಸ್ಟ್ ಟೈಮ್ ನಾವು ಹೋಗ್ಬೇಕಾದ್ರೆ ಅವ್ರು ನಮ್ಮ ಮೇಲೆ ದಾಳಿ ಮಾಡಿದ್ರು ಅಷ್ಟೇ ಸರ್. ಎಲ್ಲಿಂದ ಎಸ್ಕೇಪ್ ಆದ್ರು? ಎಸ್ಕೇಪ್ ಆದ್ರಿ ಅಷ್ಟೇ ಸರ್. ಇದು ಘಟನೆ ಬಗ್ಗೆ ಪವನ್ ಹೇಳುವಂಥದ್ದು ಅಂದರೆ ಅವರು ಧ್ವಜ ಹಿಡ್ಕೊಂಡು ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರು ಬಂದಂಥ ಯುವಕರೇನಿದ್ರು, ಯುವಕರು ಮೊದಲ ಬಾರಿಗೆ ಯಾಕೆ ಶ್ರೀರಾಮ್ ಘೋಷಣೆ ಕೂಗ್ತಾ ಇದ್ದಾರೆ, ಇಲ್ಲಿ ಅಲ್ಲ ಅಂತ ಘೋಷಣೆ ಮಾತ್ರ ಕೂಗಬೇಕು ಅಂತೇಳಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿದ ನಂತರದಲ್ಲಿ ಮೊದಲು ಏನು ಇಬ್ಬರು ಬಂದಿದ್ರು, ಆ ನಂತರದಲ್ಲಿ 5 ಜನ ಸೇರಿಕೊಂಡು 3 ಯುವಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.